ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಟೀಮ್ ಇಂಡಿಯಾ ಕಂಡಂತ ಲೆಜೆಂಡರಿ ಪ್ಲೇಯರ್ಸ್ ಮತ್ತು ಕ್ಯಾಪ್ಟನ್ಸ್. ಇಬ್ಬರ ಆಟಿಟ್ಯೂಡ್ ಬೇರೆ ಬೇರೆಯಾದರೂ ಕೂಡ ಟಾರ್ಗೆಟ್ ಮಾತ್ರ ಒಂದೇ ಆಗಿತ್ತು. ತಮ್ಮದೇ ವೇನಲ್ಲಿ ತಂಡವನ್ನ ಗೆಲುವಿನ ದಡ ಮುಟ್ಟಿಸ್ತಾ ಇದ್ರು. ಆದರೆ ಈ ಇಬ್ಬರನ್ನೂ ಕಾಪಿ ಮಾಡಕ್ ಹೋಗಿ ಶುಭ್ಮನ್ ಗಿಲ್ ಎಡವಟ್ಟು ಮಾಡಿಕೊಳ್ತಾ ಇದ್ದಾರಾ ಎನ್ನುವಂತ ಪ್ರಶ್ನೆಗಳು ಮೂಡಿವೆ. ಇತ್ತ ಕೂಲ್ ಅಂಡ್ ಕಾಮ್ ಆಗಿಯೂ ಕೂಡ ಹ್ಯಾಂಡಲ್ ಮಾಡ್ತಾ ಇಲ್ಲ, ಅತ್ತ ಅಗ್ರೆಸಿವ್ ಆಗಿ ಕೂಡ ಕಂಟ್ರೋಲ್ ಮಾಡಕ್ಕಾಗ್ತಾ ಇಲ್ಲ. ಹಾಗಾದ್ರೆ ಪ್ರಿನ್ಸ್ ಎಡುತ್ತಾ ಇರೋದು ಎಲ್ಲಿ? ಹೊಸ ಅಲೆ ಎಬ್ಬಿಸುವಲ್ಲಿ ಫೇಲ್ಯೂರ್ ಆಗ್ತಾರಾ? ಗಿಲ್ ದಾರಿ ಯಾವುದು? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ದಶಕಗಳ ಕ್ರಿಕೆಟ್ ಜರ್ನಿಯಲ್ಲಿ ಟೀಮ್ ಇಂಡಿಯಾ ಹಲವು ನಾಯಕರನ್ನ ಕಂಡಿದೆ. ಕೆಲವರು ತಂಗಾಳಿಯಂತೆ ತಾಳ್ಮೆಯಿಂದಲೇ ಯಶಸ್ಸಿನ ಉತ್ತುಂಗಕ್ಕೇರಿದ್ರೆ, ಇನ್ನೂ ಕೆಲವರು ಮೈದಾನದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸ್ತಾ ಇದ್ರು. ಅಲ್ಟಿಮೇಟ್ ಆಗಿ ಎಲ್ಲರ ಡೆಸ್ಟಿನೇಷನ್ ಒಂದೇ ಆಗಿರ್ತಾ ಇತ್ತು, ಹಾಗೆ ರಿಸಲ್ಟ್ ಕೂಡ ಬರ್ತಾ ಇತ್ತು. ಬಟ್ ರೀಚ್ ಆಗುವಂತ ವೇ ಬೇರೆ ಬೇರೆ ಇತ್ತು ಅಷ್ಟೇ. ಆದ್ರೀಗ ಹೊಸ ಯುಗಾರಂಭವನ್ನ ಮಾಡಿರುವಂತ ಶುಭ್ಮನ್ ಗಿಲ್ ಯಾವ ದಾರಿಯನ್ನ ಆಯ್ಕೆ ಮಾಡಿಕೊಳ್ತಾರೆ ಅನ್ನೋದೇ $1 ಮಿಲಿಯನ್ ಪ್ರಶ್ನೆ. ಯಾಕಂದ್ರೆ ಗಿಲ್ ಶಾಂತಚಿತ್ತನಾಗಿ ಉಳಿತಾ ಇಲ್ಲ, ರೌದ್ರ ರೂಪಿಯಾಗಿ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಅಟ್ ಎ ಟೈಮ್ ಎರಡೂ ದೋಣಿಗಳ ಮೇಲೆ ಕಾಲಿಟ್ಟವರಂತೆ ಕಾಣಿಸ್ಕೊಳ್ತಿದ್ದಾರೆ. ಅವರದ್ದೇ ಕನ್ಫ್ಯೂಷನ್ ಈಗ ಆಟದ ಮೇಲೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ಬೌಲಿಂಗ್ ಬ್ಯಾಟಿಂಗ್ ಡಾಮಿನೇಟ್ ಮಾಡಿಯೂ ಸೋಲು. ಗಿಲ್ ಕ್ಯಾಪ್ಟನ್ ಆದಾಗಲೇ ತುಂಬಾ ಜನರಿಗೆ ಅನುಮಾನಗಳಿದ್ವು. ಕ್ಯಾಪ್ಟನ್ಸಿಗೆ ಗಿಲ್ ತೀರಾ ಚಿಕ್ಕವರು, ಜೊತೆಗೆ ಎಕ್ಸ್ಪೀರಿಯನ್ಸ್ ಕಡಿಮೆ ಅನ್ನೋದು ಕೆಲವರ ವಾದ ಆಗಿತ್ತು. ಆದ್ರೆ ಇನ್ನು ಕೆಲವರು ಅವರ ಬ್ಯಾಟಿಂಗ್ ಸ್ಟ್ರೆಂತ್ ಖಂಡಿತವಾಗೂ ಕೂಡ ಭಾರತಕ್ಕೆ ಪ್ಲಸ್ ಆಗುತ್ತೆ ಅಂದಿದ್ರು. ಆದ್ರೆ ಗಿಲ್ ಯಾವ ದಾರಿಯನ್ನು ಆಯ್ಕೆ ಮಾಡಿಕೊಳ್ತಾರೆ ಅನ್ನೋದ್ರ ಮೇಲೆ ಅದು ನಿರ್ಧಾರವಾಗುತ್ತೆ. ಯಾಕಂದ್ರೆ ಟೀಮ್ ಇಂಡಿಯಾದ ಪ್ರಿನ್ಸ್ ಯಾರನ್ನೂ ಕೂಡ ಇಲ್ಲಿ ಅನುಕರಣೆ ಮಾಡಬೇಕಿಲ್ಲ. ತಮ್ಮದೇ ಜಮಾನವನ್ನ ಹುಟ್ಟು ಹಾಕುವಂತ ಚಾಲೆಂಜ್ ಇದೆ. ಸದ್ಯ ಇಂಗ್ಲೆಂಡ್ ಪ್ರವಾಸದಲ್ಲಿರುವಂತಹ ಟೀಮ್ ಇಂಡಿಯಾ 3 ಪಂದ್ಯಗಳನ್ನು ಆಡಿದ್ದು 2 ಪಂದ್ಯಗಳಲ್ಲಿ ಸೋಲನ್ನ ಕಂಡಿದೆ. ಬಟ್ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ, ಹಾಗೆ ಗಮನಿಸಬೇಕಾದ ವಿಚಾರ ಅಂದ್ರೆ, ಬಹುತೇಕ ಸೆಷನ್ಗಳಲ್ಲಿ ಭಾರತವೇ ಡಾಮಿನೇಟ್ ಮಾಡಿದ್ರು ಕೂಡ ಗೆದ್ದಿದ್ದು ಒಂದೇ ಪಂದ್ಯವನ್ನ. ಹೆಡಿಂಗ್ಲಿ ಮತ್ತು ಲಾರ್ಡ್ಸ್ ನಲ್ಲಿ ನಡೆದ ಮೊದಲ ಹಾಗೆ 3ನೇ ಟೆಸ್ಟ್ ಪಂದ್ಯದಲ್ಲಿ ಭಾರತವೇ ಗೆಲ್ಲುವಂತ ಫೇವರೇಟ್ ಟೀಮ್ ಆಗಿ ಕಂಡ್ರು ಕೂಡ ಅದನ್ನ ಗೆಲುವಾಗಿ ಕನ್ವರ್ಟ್ ಮಾಡುವಲ್ಲಿ ಫೇಲ್ಯೂರ್ ಆದ್ರು. ಆಟ ಆಡಿ ಕೂಡ, ಅಂದ್ರೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಮ್ಯಾಟರ್ ಆಗುತ್ತೆ. ಆಟ ಆಡಿ ಕೂಡ ಸೋಲ್ಬೇಕಾಯ್ತು. IPL ನಲ್ಲಿ ಕೂಲ್, ಇಂಗ್ಲೆಂಡ್ ನಲ್ಲಿ ಕೊಹ್ಲಿ ಅನುಕರಣೆ. 25 ವರ್ಷದ ಶುಭ್ಮನ್ ಗಿಲ್ಗೆ ನಾಯಕತ್ವ ಹೊಸದೇನೂ ಅಲ್ಲ. ಈ ಸೀಸನ್ ನಲ್ಲೇ ಗುಜರಾತ್ ಟೈಟನ್ಸ್ ತಂಡವನ್ನ ಇಂಡಿಯನ್ ಪ್ರೀಮಿಯರ್ ಲೀಗ್ ನಲ್ಲಿ ಯಶಸ್ವಿಯಾಗಿ ಮುನ್ನಡೆಸಿದ್ರು. ಹಾಗೆ ಪ್ಲೇ ಆಫ್ಗೂ ಕೂಡ ಮುನ್ನಡೆಸಿದ್ರು. ಅವರ IPL ನಾಯಕತ್ವವನ್ನ ನೋಡಿದ್ರೆ ಗಿಲ್ ಯಾವತ್ತೂ ಕೂಡ ಗ್ರೌಂಡ್ ನಲ್ಲಿ ಅಗ್ರೆಸಿವ್ ಆಗಿ ಕಾಣಿಸ್ಕೊಂಡಿರ್ಲಿಲ್ಲ. ಮಾತಿನ ಚಕಮಕಿಯಲ್ಲೂ ಕೂಡ ತೊಡಗಿರ್ಲಿಲ್ಲ. ಕೂಲ್ ಅಂಡ್ ಕಾಮ್ ಆಗಿಯೇ ಕ್ಲಾಸಿಕ್ ಆಗಿ ತಂಡವನ್ನ ಮುನ್ನಡೆಸಿದ್ರು. ಸೊ ಇದೇ ಅವರ ಅಸಲಿ ವ್ಯಕ್ತಿತ್ವ. ಗಿಲ್ರನ್ನ ನೋಡಿದಾಗ ಅದು ಅವರಿಗೆ ಸೂಟ್ ಕೂಡ ಆಗುತ್ತೆ. ಆದ್ರೆ ಗಿಲ್ ಟೀಮ್ ಇಂಡಿಯಾದಲ್ಲಿ ವಿರಾಟ್ ಕೊಹ್ಲಿ ಅವರ ಗುಣಗಳನ್ನ ಕಾಪಿ ಮಾಡೋಕೆ ಯತ್ನಿಸಿದಂತೆ ಕಾಣ್ತಾ ಇದೆ. ಲಾರ್ಡ್ಸ್ ನಲ್ಲಿ ಕಿಂಗ್ ಕೊಹ್ಲಿಯನ್ನ ಆಕ್ರಮಣಶೀಲರಾಗಿ ಕಂಡ್ರು ಕೂಡ ಕೊನೆಗೆ ರೋಹಿತ್ ರಂತೆ ಗಿಲ್ ನಡ್ಕೊಳ್ತಾರೆ. ಪಂದ್ಯದ ಆರಂಭದಲ್ಲಿ ನಡೆದ ಚೆಂಡು ಬದಲಾವಣೆ ವಿವಾದದ ಜೊತೆಗೆ ಗಿಲ್ ಮತ್ತು ಮೊಹಮ್ಮದ್ ಸಿರಾಜ್ ತಮ್ಮ ಅಗ್ರೆಷನ್ ಇಂಟೆಂಟ್ ನ ತಂಡದ ಇತರೆ ಆಟಗಾರರ ಮೇಲೂ ಕೂಡ ರಿಫ್ಲೆಕ್ಟ್ ಆಗುವಂತೆ ಮಾಡಿದ್ರು. ಆದ್ರೆ ಅದು ವರ್ಕೌಟ್ ಆಗಲಿಲ್ಲ. ಕೊನೆಗೆ ಸೋಲಿನ ದಡ ಮುಟ್ಟಬೇಕಾಯಿತು. ಇನ್ನು ಸರಣಿ ಆರಂಭಕ್ಕೂ ಮುನ್ನ ರೋಹಿತ್ ಮತ್ತು ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿ ಬಗ್ಗೆ ಗಿಲ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹೇಳ್ಕೊಂಡಿದ್ರು. ಇಬ್ರು ಕೂಡ ಲೆಜೆಂಡರಿ ಆಟಗಾರರು, ತಮ್ಮ ಶೈಲಿಯಲ್ಲಿ ವಿಭಿನ್ನವಾಗಿದ್ರು. ಆದ್ರೆ ಒಂದೇ ಟಾರ್ಗೆಟ್ ಕಡೆ ಇದ್ದದ್ದು ಇತರೆ ಆಟಗಾರರಿಗೆ ಸ್ಫೂರ್ತಿದಾಯಕವಾಗಿರ್ತಾ ಇತ್ತು. ವಿರಾಟ್ ಕೊಹ್ಲಿ ಯಾವಾಗ್ಲೂ ಕೂಡ ತುಂಬಾ ಅಗ್ರೆಸಿವ್ ಆಗಿ ಹಂಗರ್ ಮತ್ತು ಜೋಶ್ ನಿಂದಲೇ ಆಡ್ತಾ ಇದ್ರು. ರೋಹಿತ್ ಕೂಡ ಆಕ್ರಮಣಶೀಲರಾಗಿ ಕಂಡ್ರು ಕೂಡ ಅವರ ಬಿಹೇವಿಯರ್ ನಲ್ಲಿ ಲಾಟ್ ಆಫ್ ಚೇಂಜಸ್ ಇತ್ತು. ಸೊ ಇಬ್ಬರಿಂದಲೂ ಕೂಡ ಕಲಿಯಬೇಕಾದ್ದು ಸಾಕಷ್ಟಿದೆ. ಹಾಗಂತ ಇಲ್ಲಿ ಶುಭ್ಮನ್ ಗಿಲ್ ರೋಹಿತ್ ರನ್ನು ಅನುಸರಿಸಬೇಕಿಲ್ಲ, ವಿರಾಟ್ ಕೊಹ್ಲಿ ಅವರನ್ನು ಫಾಲೋ ಮಾಡಬೇಕಿಲ್ಲ, ಅಥವಾ ಧೋನಿ ಅವರ ಕ್ವಾಲಿಟೀಸ್ನು ಕೂಡ ಕಾಪಿ ಮಾಡಬೇಕಿಲ್ಲ. ತನ್ನದೇ ಆದ ಹೊಸ ಇಮೇಜ್ ನ ಬಿಲ್ಡ್ ಮಾಡಬೇಕಿದೆ. ಹೊಸ ತಲೆಮಾರಿನ ರೋಲ್ ಮಾಡೆಲ್ ಆಗಬೇಕಿದೆ. ಈ ಚಾಲೆಂಜ್ ನ ಶುಭ್ಮನ್ ಗಿಲ್ ಹೇಗೆ ನಿಭಾಯಿಸ್ತಾರೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ನಮಸ್ಕಾರ.